ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೂಲು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ತರದ ಸುಮಾರಷ್ಟು ಬೇಡದೇ ಇರುವಂತ ಟಿ ಶರ್ಟ್ಸ್ ನಮ್ಮ ಹತ್ರ ಇದ್ದೇ ಇರುತ್ತೆ ಅಲ್ವಾ. ನೋಡಿ ಈ ತರದ ಒಂದು ಟಿ ಶರ್ಟ್ ಇದೆ, ಹಾಗೆ ಇನ್ನೊಂದು ಈ ರೀತಿ ಟಿ ಶರ್ಟ್ ಇದೆ. ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಒಂದು ನಮ್ಗೆ ತುಂಬಾನೇ ಉಪಯೋಗಕ್ಕೆ ಬರುವಂತ ವಸ್ತುವನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಟಿ ಶರ್ಟನ್ನು ಚಿಕ್ಕದಾಗಿ ಕತ್ತರಿಸ್ಕೊಂಡ್ಬಿಡ್ತೀನಿ. ನೀವು ನೋಡಿ ಈ ಥರದ ಟಿ ಶರ್ಟು ಅಥವಾ ನಿಮ್ಮ ಹತ್ರ ಹಳೆ ಲೆಗ್ಗಿಂಗ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಬಹುದು. ಚಿಕ್ಕ ಪೀಸಸ್ ಆಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ನನಗೆ ಇದನ್ನೆಲ್ಲ ಕವರ್ ಮಾಡೋಕ್ಕೆ ಒಂದು ದೊಡ್ಡ ಬಟ್ಟೆ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಇದು ಕೂಡ ಒಂದು ಹಳೆಯ ಒಂದು ಟಾಪು, ಅದನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ಅಳತೆಯಲ್ಲಿ ಇದನ್ನು 2 ಲೇಯರಲ್ಲಿ ಕಟ್ ಮಾಡಿಕೊಂಡೆ. ಹಾಗೆ ಇದರ ಅಳತೆ 17.5 ಇಂಚು ಅಗಲ ಇದೆ, ಹಾಗೆ 17.5 ಇಂಚು ಉದ್ದ ಇದೆ. ಈ ಥರದ್ದು 2 ಪೀಸಸ್ ನಮ್ಗೆ ಬೇಕಾಗುತ್ತೆ. ಈಗ ನಾನು 1 ಪೀಸನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಎಲ್ಲ ಟಿ ಶರ್ಟ್ ಚೂರುಗಳನ್ನು ಇದರ ಮೇಲೆ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ಲೇಯರು ತುಂಬಾ ದಪ್ಪ ಮಾಡಿಕೊಂಡ್ರೆ ನಮಗೆ ಮಷಿನ್ನಲ್ಲಿ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆದಷ್ಟು ತೆಳ್ಳಗೆ ಅದನ್ನು ಸ್ಪ್ರೆಡ್ ಮಾಡಬೇಕು. ಆ ರೀತಿಯಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು. ಸೊ 4 ಕಡೆಗೂ ಈ ರೀತಿಯಾಗಿ ಸ್ವಲ್ಪ ಜಾಗವನ್ನು ಒಂದು ಸ್ಟಿಚ್ ಮಾಡೋ ಮಟ್ಟಿಗೆ ಚೂರು ಜಾಗವನ್ನು ಬಿಟ್ಕೊಂಡಿದ್ದೀನಿ. ಅಂದರೆ ಬೌಂಡ್ರಿ ಆ ಕಡೆ ಬಾರ್ಡರ್ಸಲ್ಲಿ ಮಧ್ಯದಲ್ಲಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಲೈಕ್ ಅದನ್ನು ಹೇಳ್ದಂಗೆ ತುಂಬ ದಪ್ಪಗೆ ಮಾಡ್ಕೊಳ್ಬಾರ್ದು. ತುಂಬ ದಪ್ಪಗೆ ಮಾಡಿಕೊಂಡ್ರೆ ಬೇಕಾದರೆ ಹ್ಯಾಂಡ್ ಸ್ಟಿಚ್ ಮಾಡ್ಬೋದು ನೋಡಿ, ಬಟ್ ಮೆಷಿನ್ ಸ್ಟಿಚ್ಚು ತುಂಬಾ ಕಷ್ಟ ಆಗುತ್ತೆ. ಈಗ ನಾನು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಕೂಡ ಇನ್ನೊಂದು ಬಟ್ಟೆಯನ್ನು ಇಟ್ಕೊಂಡು ಕವರ್ ಮಾಡಿ ನಂತರ ಪಿನ್ಸ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಗೂ, ಅಲ್ಲಲ್ಲಿ ದೂರಕ್ಕೆ ಒಂದೊಂದು. ನಂತರ ಅದನ್ನು ನೀಟಾಗಿ ಫಸ್ಟಿಗೆ ನಾನು ಒಂದು ಸೈಡು ಬಾರ್ಡರನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಮಷೀನಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತಿಲ್ಲ. ಬಟ್ ಅಲ್ಲಿ ನಾವು ಟಿ ಶರ್ಟಿನ ಚೂರುಗಳನ್ನೇನು ತುಂಬಿರ್ತೀವಲ್ಲ ಆ ಚೂರುಗಳು ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಫೋಲ್ಡ್ ರೀತಿಯಾಗಿ ಮಾಡಿಕೊಂಡು ಈ ಥರ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬಹುದು. ತುಂಬಾ ಈಸಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ನಿಮಗೆ ಸ್ಟಿಚ್ ಮಾಡೋದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ, ನೋಡಬಹುದು. ತುಂಬಾ ನಿಧಾನಕ್ಕೆ ಇದನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಮಧ್ಯದಲ್ಲಿ ಒಂದು ಎಕ್ಸ್ ರೀತಿಯಾಗಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ಈಗ ಬಾರ್ಡರ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಮಧ್ಯದಲ್ಲಿ ನನಗೆ 1-2 ಸ್ಟಿಚ್ ಹಾಕೋಣ ಅಂತ ಅನ್ನಿಸ್ತು. ಫ್ಲಫಿಯಾಗಿ ಬರುತ್ತಲ್ವ, ಅದಕ್ಕೋಸ್ಕರ. ಸೊ ನೋಡಿ ಇಲ್ಲಿ ಮಧ್ಯದಲ್ಲಿ ಕೂಡ ಒಂದು 2-3 ಲೈನ್ ಆಗುವಷ್ಟು ಎಕ್ಸ್ಟ್ರಾ ನಾನು ಸ್ಟಿಚಸನ್ನು ಹಾಕ್ಕೊಂಡೆ. ಅದಿಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾದ ನಂತರ ಬಾರ್ಡರ್ಸಲ್ಲಿ ಜಾಸ್ತಿ ಏನಾದರೂ ಬಟ್ಟೆ ಕಾಣಿಸಿದ್ರೆ ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು. ನೋಡಿ ಈ ಥರ ಬಂದಿದೆ, ತಿಕ್ಕಿದೆ ಇದು ಸಾಕಷ್ಟು. ಹಾಗೆ ಮಷೀನಲ್ಲಿ ವಾಶ್ ಕೂಡ ಮಾಡಬಹುದು. ಇದನ್ನು ಇಟ್ಕೊಂಡು ಇದ್ರ ಮೇಲೆ ನಾವು ನಿಂತ್ಕೊಂಡು ಕೆಲಸಗಳನ್ನು ಮಾಡಬಹುದು. ಸೊ ನೋಡಿ ಈ ತರದ ಒಂದು ಮ್ಯಾಟು ರೆಡಿ ಆಯ್ತು. ಸಾಕಷ್ಟು ಥಿಕ್ ಬಂದಿದೆ. ನಾನು ಒಳಗಡೆ ಇದು ಹಾಕಿದ್ನಲ್ಲ, ಟಿ ಶರ್ಟ್ ಹಾಕಿದ್ನಲ್ಲ, ಅದಕ್ಕೋಸ್ಕರ. ಸೊ ಇದನ್ನ ಹಾಕೊಂಡು ನೆಲದ ಮೇಲೆ ಇದ್ರ ಮೇಲೆ ನಾವು ನಿಂತ್ಕೊಂಡು ಪಾತ್ರೆ ತೊಳೆಯೋದು ಅಥವಾ ನಿಂತ್ಕೊಂಡು ಏನಾದ್ರು ತುಂಬಾ ಹೊತ್ತು ಕೆಲಸ ಮಾಡೋದಿರುವಾಗ ಈ ತರದ ಒಂದು ಮ್ಯಾಟ್ ಅನ್ನ ಹಾಕೊಂಡು ನಾವು ಕೆಲಸ ಮಾಡಬಹುದು. ತುಂಬಾ ಜನರು ಸಾಫ್ಟ್ ಆಗಿರುವಂತ ಚಪ್ಪಲಿಗಳನ್ನೆಲ್ಲ ಮನೆ ಒಳಗೆ ಬಳಸೋದಿಲ್ಲ ಅಲ್ವಾ. ಹಾಗಾಗಿ ಈ ತರದ ಒಂದು ಮ್ಯಾಟು ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಟಿ ಶರ್ಟ್ ರಿಯೂಸ್ ವಿಡಿಯೋ. ಈ ಕಡೆ ಕಾಣ್ತೀಯಾ? ಇದಾಗಿತ್ತು ಇವತ್ತಿನ ಟಿ ಶರ್ಟ್ ರಿಯೂಸ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಲೈಕ್, ಶೇರು, ಕಮೆಂಟು, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬೈ ಬಾಯ್.